ನಮಗೆ ಅವರು ಹೇಗೆ ಇರ್ತಿದ್ರು, ನಾವು ತುಂಬಾ ಚಿಕ್ಕವರಿಂದ ಕುಳ್ಳುಗಿ ಇದ್ದಿದ್ದರಿಂದ ನಾವು ಅವರು ಶುಭ್ರವಾದ ಪಂಚೆ ಉಟ್ಕೊಂಡಿರ್ತಿದ್ರು, ನೀಟ್ಲಿ ಶೇವನ್. ನಾವು ನೋಡಿದಾಗ ಸ್ಫುರದ್ರೂಪಿ ಆಗಿದ್ರು. ಅವನು ನನ್ನ ಕರೆದು ಕೇಳ್ದ, ಈ ತರ ನಿಮ್ಮೂರಲ್ಲಿ ವೆಂಕಟೇಶ್ವರ ಹತ್ತಿದ್ದಾರೆ, ಅವ್ರ ಜ್ಯೋತಿಷ್ ಹೇಳಿದ್ರು, ಹಾಗಾಗಿ ನಾನು ಇಲ್ಲಿ ಬಂದೆ. ಅವ್ರು ಹೇಳಿದ್ರು ಈ ಸರಿ ಹೋಗ್ತಾ ಇದ್ದ, ಹಾಗಾಗಿ ನಾನು ಇಲ್ಲಿ ಬಂದೆ ಕೊಡೋ ಅಂತ ಹೇಳಿ. ಮನೆ ಮೆಟ್ಲತ್ತುವಾಗಲೇ ನನಗೆ ಅವರು ಯಾರೋ ಒಬ್ರು ಚೇರಲ್ಲಿ ಇದೇ ತರ ಚೇರ್ ಕೂತ್ಕೊಂಡಿದ್ರು. ಅವ್ರು ಗಡ್ಡಧಾರಿ ಆಗಿದ್ರು. ಬಟ್ ನನಗೆ ಅನಿಸ್ತಾ ಇತ್ತು ವೆಂಕಟಾಚಲ ಇರ್ಬೋದು, ಮತ್ತೆ ಅವ್ರ ತಂದೆ ತರ ನಂಗೆ ಕಾಣಿಸ್ತು. ಸ್ವಲ್ಪ ನನ್ನ ಬಾಲ್ಯದಲ್ಲಿ ಅವ್ರ ತಂದೆ ನೋಡಿದ್ ಜ್ಞಾಪಕ ಇತ್ತು. ಏನೋ ಒಂದು ರೀತಿ ಅನಿರುಚಿನವಾದ ಒಂದು, ನನಗೆ ನನ್ನ ಮನಸ್ಸಲ್ಲಿ ಏನು ಕೇಳಬೇಕು ನಾನು ಈ ದೃಷ್ಟಿ ಇರ್ತಾ ಇರ್ಲಿಲ್ಲ. ಯಾಕೆ ಕೇಳಬೇಕು ಅಂತ ನಾನು ಬರ್ತಾ ಇರ್ಲಿಲ್ಲ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ಕತ್ತೆವರು ಹಿಡ್ಕೊಳಕ್ ತುಂಬಾ ಮುದ್ದಾಗಿರ್ತಾ ಇತ್ತು. ಬಟ್ ಹಿಡ್ಕೊಳಕ್ ಸಿಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಸಾಧ್ಯ. ಅದು ಸಾಗ್ಲೇ ಇಲ್ಲ ನಮ್ಮ ಇದರಲ್ಲಿ. ತಕ್ಷಣ ನೋಡ್ತೀನಿ ಸುತ್ತಮುತ್ತ ತುಂಬಾ ಜನ ಕೂತ್ಕೊಂಡಿದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಅವಾಗ ಅವರು ತಕ್ಷಣಕ್ಕೆ ನಾನು ನಿಂತ್ಕೊಂಡು ಕ್ಷಮಿಸ್ಬೇಕು ಗುರುಗಳೇ, ನನ್ನ ಬಾಯಿ ತಪ್ಪು ಈ ಥರ ಬಂದ್ಬಿಡ್ತು. ಯಾವತ್ತು ಅವರು ಆತ್ಮೀಯತೆ ಮಾತಾಡ್ಸೋರು. ಯಾವತ್ತು ನನಗೆ ಒಂದು ದಿವಸನೂ ಗುರು ಅನ್ನೋದು ಪೀಠದ ಇದಾಗ್ಲಿ, ಆ ದರ್ಪ ಆಗ್ಲಿ ಯಾವುದನ್ನು ಕಟ್ಟಿದ್ದೇ ಇಲ್ಲ. ಏನೋ ಇಷ್ಟು ಕಳ್ಕೊಳಕಾಗಿದೆಯಾ ಅಂತ ನಮ್ಮ ತಾಯಿ ಕೇಳೋರಂತೆ. ಅದಕ್ಕೆ ಅವ್ರು ಸೌಮ್ಯಗೆ ಉತ್ತರಿಸಿದಂತ ಇದ್ರಂತೆ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಸದ್ಯ ನಾನು ಬೆಂಗಳೂರು ವಾಸಿ. ಅದೇ ನಾನು ಹುಟ್ಟಿದ್ದೆಲ್ಲ ಚಿಕ್ಕಮಗಳೂರು ಡಿಸ್ಟ್ರಿಕ್ಟು ಸಕ್ರೆಪಟ್ಟಣದಲ್ಲಿ ಹುಟ್ಟಿದ್ದು. ವೆಂಕಟಾಚಲ ಗುರುಗಳು ನಮ್ಮ ಬಾಲ್ಯದಲ್ಲೇ ಕಂಡ ಹಾಗೆ ನಮ್ಮ ಮನೆಗೆ ಬರ್ತಾ ಇದ್ರು. ನಮ್ಮ ಮನೆ ಸ್ನೇಹಿತ ಅವರು. ನಮ್ಮ ಮನೆಗೆಲ್ಲ ತುಂಬ ಪರಿಚಿತವಾದ ವ್ಯಕ್ತಿಯಾಗಿದ್ರು. ನಮಗೆ ಅವರು ಹೇಗಿರ್ತಿದ್ರು, ನಾವು ತುಂಬ ಚಿಕ್ಕವರಿಂದ ಕುಳ್ಳುಗಿ ಇದ್ದಿದ್ದರಿಂದ ನಾವು ಅವರು ಶುಭ್ರವಾದ ಪಂಚೆ ಉಟ್ಕೊಂಡಿರ್ತಿದ್ರು, ನೀಟ್ಲಿ ಶೇವನ್. ನಾವು ನೋಡಿದಾಗ ಸ್ಫುರದ್ರೂಪಿ ಆಗಿದ್ರು. ನಮಗೆ ಅವರು ಅಪಿಯರೆನ್ಸ್ ಏನೋ ಒಂಥರ ನಮ್ಗೊಂಥರ ಆಹ್ಲಾದಕರ ಉಂಟು ಮಾಡ್ತಾ ಇತ್ತು. ಅವಾಗ ನಮ್ಗೇನು ಗೊತ್ತಿಲ್ಲ, ತುಂಬ ಸಣ್ಣ ಮಕ್ಳುಗಳು ಈಗ ಅನ್ನಿಸ್ಕೊಂಡ್ರೆ ಆಗ ಭಾವನೆ ಇತ್ತು ನನಗೆ ಆಗ ಅವ್ರ ಬಗ್ಗೆ. ಬಟ್ ಅದಾದ್ಮೇಲೆ ನಾವು ಬೆಂಗಳೂರಿಗೆ ಹೋಗಾಯ್ತು, ಬೇರೆ ಊರಿಗೆ ಹೋಗಿ ಬೆಂಗಳೂರು ಸೆಟ್ಲ್ ಆಗಾಯ್ತು. ಸುಮಾರು ನಾನು ಸೌದಿ ಅರೇಬಿಯಾದಲ್ಲಿ 36-37 ವರ್ಷದಲ್ಲಿ ನಾನು ಅಲ್ಲಿದ್ದೆ. ಅಲ್ಲಿ ನಮ್ಮ ಸ್ನೇಹಿತ ಅವನು ನಮ್ಮ ಊರು ಸಕ್ರೆಪಟ್ಟಣ ಅಂತ ಗೊತ್ತಾದ್ಮೇಲೆ ಅವನು ನನ್ನ ಕರೆದು ಕೇಳ್ದ, ಈ ತರ ನಿಮ್ಮೂರಲ್ಲಿ ವೆಂಕಟೇಶ್ವರ ಹತ್ತಿದ್ದಾರೆ, ಅವ್ರ ಜ್ಯೋತಿಷ್ ಹೇಳಿದ್ರು, ಹಾಗಾಗಿ ನಾನು ಇಲ್ಲಿ ಬಂದೆ. ಅವ್ರು ಹೇಳಿದ್ರು ಈ ಸರಿ ಹೋಗ್ತಾ ಇದ್ದ, ಹಾಗಾಗಿ ನಾನು ಇಲ್ಲಿ ಬಂದೆ ಕೊಡೋ ಅಂತ ಹೇಳ್ದ. ನಂಗೆ ಆಶ್ಚರ್ಯ ಆಯ್ತು. ನಮ್ಮ ಊರಲ್ಲಿ ವೆಂಕಟೇಶ್ವರ ಇದ್ರ ಗೊತ್ತು, ಆದ್ರೆ ಅವನ್ಯಾವ ಜ್ಯೋತಿಷ ಕಲ್ತ. ಅವನು ಹೊಲದ ಕೆಲಸ ಮಾಡ್ಕೊಳ್ಳೋದು, ಬೇರೆದಲ್ಲಿ ತೋಟ ಎಲ್ಲ ನೋಡ್ಕೊತಾ ಇದ್ರು, ಅವ್ರ ಮನೆಯೆಲ್ಲ ಗೊತ್ತಿತ್ತು ನನಗೆ. ಬಟ್ ಇದು ಗೊತ್ತಿರಲಿಲ್ಲ ನಾವು ಹೊಸ ಅಂತ. ಆಯ್ತು ಬಿಡಪ್ಪ, ಈ ಸತಿ ನಾನು ಊರಿಗೆ ಹೋದಾಗ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಊರಿಗೆ ಬಂದ್ರೆ ನಾನು ನೋಡಿದ ವೆಂಕಟೇಶ್ವರ ಅವ್ರ ಮನೆ ಮೆಟ್ಲು ಹತ್ತಿದ ತಕ್ಷಣ ಮನೆಗೆ ಗೊತ್ತಿತ್ತು ನನಗೆ. ಮನೆ ಮೆಟ್ಲು ಹತ್ತುವಾಗಲೇ ನನಗೆ ಅವರು ಯಾರೋ ಒಬ್ರು ಚೇರಲ್ಲಿ ಇದೇ ತರ ಚೇರ್ ಕೂತ್ಕೊಂಡಿದ್ರು. ಅವ್ರು ಗಡ್ಡಧಾರಿ ಆಗಿದ್ರು. ಬಟ್ ನನಗೆ ಅನಿಸ್ತಾ ಇತ್ತು ವೆಂಕಟಾಚಲ ಇರ್ಬೋದು, ಮತ್ತೆ ಅವ್ರ ತಂದೆ ತರ ನಂಗೆ ಕಾಣಿಸ್ತು. ಸ್ವಲ್ಪ ನನ್ನ ಬಾಲ್ಯದಲ್ಲಿ ಅವ್ರ ತಂದೆ ನೋಡಿದ್ ಜ್ಞಾಪಕ ಇತ್ತು. ಹಾಗಾಗಿ ತುಂಬಾ ಚಿಕ್ಕವರ ಸ್ವಲ್ಪ ನೆನಪಿ ಶಕ್ತಿ ಇತ್ತು. ಹಾಗಾಗಿ ಅವರು ನನ್ನ ಒಂದು ಕ್ಷಣ, ಒಂದು 10 ಸೆಕೆಂಡ್ ನನ್ನ ದೃಷ್ಟಿ ಅವ್ರ ಮೇಲೆ ಹೋಯ್ತಾರೆ. ಅವ್ರು ನೋಡಿದ ತಕ್ಷಣನೇ 1 ಸೆಕೆಂಡಲ್ಲೇ, ಓ ನರಸಿಂಹಭಟ್ಟ ಮನೆ ಚಂದ್ರು ಅಲ್ವೇನೋ, ಬರೋ ಒಳಗಡೆ ಅಂತ ತಕ್ಷಣ ಕರೆದು. ನನಗೆ ಆಶ್ಚರ್ಯ ಆಯ್ತು, ಏನು ಈ ವೆಂಕಟಾಚಲ ನಾನೇ ಕೊಡೋ ವೆಂಕಟಾಚಲ ಗೊತ್ತಾಗ್ಲಿಲ್ಲ ನನಗೆ. ಒಳಗಡೆ ಹೋಗು, ಫಸ್ಟ್ ಹಾಲು ಕುಡ್ಕೊಂಬ, ಆಮೇಲೆ ಬಾ ಅಂತ ಕಳಿಸಿದ್ರು. ಅದೊಂದು ನನಗೆ ಫಸ್ಟೇ ನಾನು ಏನು ಕೇಳಬೇಕು ಅಂತ ಬಂದಿರಲಿಲ್ಲ. ಆದರೆ ಏನು ಕೇಳುವಂಥ ಪರಿಸ್ಥಿತಿ ಆಗೋಯ್ತು. ಫಸ್ಟ್ ನನ್ನ ಹಂಗೆ ಮೌನ ಮಾಡಿಬಿಟ್ರು ನನಗೆ. ಬಂದೆ, ಆಮೇಲೆ ಮಾತಾಡ್ಸ್ಕೊಂಡು ಜನರೆಲ್ಲ ಮಾತಾಡ್ಸ್ಕೊಂಡು ಹೋದೆ. ಆಮೇಲೆ ಕಾಲಕ್ಕೆ ಸುಮಾರು ಸತಿ ಅವ್ರು ಭೇಟಿ ಆಗ್ತಾ ಇದ್ರು. ನಾವು ಊರಲ್ಲಿ ಯಾವಾಗ ಅಂದಾಗ ಸಿಗ್ತಾ ಇದ್ರು. ಅವ್ರು ಕಾಲು ಹತ್ರ ಕೂತ್ಕೊಂಡು ಅವ್ರು ಕಾಲು ಹೊತ್ತದ ದರ್ಶನ ಮಾಡ್ತಾ ಇದ್ದೆ, ಮಾತಾಡ್ಸ್ಕೊಂಡು ಹೋಗ್ತಾ ಇದೆ. ಜನರೆಲ್ಲ ಮಾತಾಡೋದು. ನನಗೆ ಅವ್ರ ಹತ್ರ ಬಂದಾಗ ಏನೋ ಒಂದು ರೀತಿ ಅನಿರುಚಿನವಾದ ಒಂದು, ನನಗೆ ನನ್ನ ಮನಸ್ಸಲ್ಲಿ ಏನು ಕೇಳಬೇಕು ನಾನು ಈ ದೃಷ್ಟಿ ಇರ್ತಾ ಇರಲಿಲ್ಲ. ಯಾಕೆ ಕೇಳಬೇಕು ಅಂತ ನಾನು ಬರ್ತಾ ಇರಲಿಲ್ಲ. ಆದರೆ ನಾನು ಏನೋ ಮನಸ್ಸಿನಲ್ಲಿ ಯಾವುದೇ ಥರದ್ದು ಏರಿಳಿತಗಳು ಆ ಥರದ್ದು ಏನೂ ಆಗ್ತಾ ಇರಲಿಲ್ಲ. ಅವ್ರು ನೋಡ್ಬೇಕು, ಅವ್ರ ಹತ್ರ ಕೂತ್ಕೋಬೇಕು, ಅಷ್ಟೇ ನಂಗೆ ಅನಿಸ್ತಾ ಇದ್ದು. ತುಂಬಾ ಸೈಲೆನ್ಸ್ ಆಗಿರೋ ನಮ್ಮ ಮನದು ತುಂಬ ಮೈಂಡ್ ಕಾಮ್ ಆಗಿರ್ತಾ ಇತ್ತು, ಅದರ ಭಾವನೆ ಇರ್ತಾ ಇತ್ತು. ಹಾಗಾಗಿ ಸುಮಾರು ಸತಿ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ಬಂದಾಗ ಅವರೇ ಬಾರ ಚಂದ ಕಾರ್ ತ ಕೂರಿಸ್ಕೊಳ್ಳೋರು. ಒಮ್ಮೆ ಹೋದಾಗ ಅವರು ಒಳಗಡೆ ಹೋಗಿ ಕೂತ್ಕೊಂಡಿದ್ದೆ. ನಾನು ಕೂತ್ಕೊಂಡು ಸ್ವಲ್ಪ ಒಂದು 2-3 ನಿಮಿಷ ಆದ ತಕ್ಷಣ ಎದ್ದು ಹೊರಗಡೆ ಹೊರಟ್ರು. ನಾನು ಅದು ಹಿಂದ್ಗಡೆ, ಅವ್ರೇನು ಹೇಳಿಲ್ಲ, ಸುಮಾರು ಜನ ಕೂತಿದ್ರು. ನಾನು ಅದು ಹಿಂದ್ಗಡೆ ಹೋದ್ರೆ ಅಲ್ಲಿ ನಾನು 2 ಕತ್ತೆ ಮರಗಳು ನಿಂತ್ಕೊಂಡಿದ್ರು. ಹೇಳಿದ್ರು, ಚಂದ್ರ 2 ಪೇಪರ್ ತುಂಡು ಇಸ್ಕೊಳ್ಳೋ ಅಂತ. ಯಾರು ಕೇಳಿದ್ರೆ ಪೇಪರ್ ತುಂಡು ಕೊಟ್ಟರು. ಅವರು ಅದಕ್ಕೆ ಮುಂಚೆ ವಿಷಯ ಏನಂದ್ರೆ, ನಾವು ಊರಲ್ಲಿ ಕತ್ತೆ ಮರಿಗಳು, ನಾವು ಬಾಲ್ಯದಲ್ಲೆಲ್ಲ ಕತ್ತೆ ಮರಿಗಳು ತುಂಬಾ ಇರ್ತಾ ಇದ್ವು. ನಮ್ಮ ಮನೆ ಹತ್ರ ಮಂಟಪ ಇದೆ, ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ಕತ್ತೆ ಮರಿ ಹಿಡ್ಕೊಳಕ್ ತುಂಬಾ ಮುದ್ದಾಗಿರ್ತಾ ಇದ್ವು. ಬಟ್ ಹಿಡ್ಕೊಳಕ್ ಸಿಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಸಾಧ್ಯ. ಅದು ಸಾಗ್ಲೇ ಇಲ್ಲ ನಮ್ಮ ಇದರಲ್ಲಿ.
ಬಟ್ ಇವನು 2 ಕತ್ತೆಗಳು ಒಂದೇ ಏಜ್ ಗ್ರೂಪ್ನಲ್ಲೂ ಒಂದೇ ತರ ಹೈಟ್ ಅಲ್ಲಿ ಇರೋದು ಮರಿಗಳು ಬಂದು ನಿಂತ್ಕೊಂಡಿದ್ವು. ಅವರು ಆಚೆ ಬಂದ್ಬಿಟ್ಟು ಅಂತ ಪೇಪರ್ ಇಸ್ಕೊಡು ಅವ್ರಿಗೆ ಕೊಟ್ಟು ಕತ್ತೆಗಳು ಎಡ್ಕೊ ಒಂದೊಂದು ಪೇಪರ್ ತುಂಬಿಕೊಟ್ರು. ಪೇಪರ್ ತುಂಬಿದ ತಕ್ಷಣ ತಲೆ ಮೇಲೆ ಹಿಂಗೆ ತಟ್ಬಿಟ್ಟು ಹೋಗ್ರು ಅಂತಂದ್ರು. ವಿದ್ಯಾರ್ಥಿನ 2 ತಿರ್ಸ್ಕೊಂಡು ಹಾಗೆ ಹೊಟ್ಟೋದು. ಪ್ರಾಣಿಗಳು ನಾನು ಇದನ್ನ ಅವಾಗೇನಿಸ್ತಂದ್ರೆ ಗುರುಚರಿತ್ರೆ ಪಾರಾಯಣ ಮಾಡಿದ್ದೆ ನಾನು. ಗುರುಚರಿತ್ರೆಯಲ್ಲಿ ಪವಾಡ ನರಸಿಂಹ ಸರಸ್ವತಿ ಹೇಗೆ ಮಾಡ್ತಾರೆ ಏನು ಅನ್ನೋದು ನನಗೆ ಸಾಕ್ಷಾತ್ತಾಗಿ ನೋಡ್ದಂಗಾಯ್ತು. ಸೊ ಈ ಥರದ್ದು ಸುಮಾರು ದೃಶ್ಯಗಳು ನಮಗೆ ಅನುಭವಕ್ಕೆ ಬಂದು ಈ ಥರದ್ದು ಅನುಭವ ಸುಮಾರು ಬಂತು ನನಗೆ. ಇನ್ನೊಂದು ಇನ್ಸಿಡೆನ್ಸ್ ಏನಂದರೆ ಒಳಗಡೆ ಬಂದೆ ನಾನು. ಒಳಗಡೆ ಬಂದು ಕೂತ್ಕೊಂಡು ನಾನು ತುಂಬ ಚಿಕ್ಕ ಹುಡುಗನಿಂದಲೂ ಹೋಗೋಬಾರು ಅಂತೆಲ್ಲ ಮಾತಾಡ್ಸೋದು. ನಮ್ಮೂರಲ್ಲೆಲ್ಲ ಸಣ್ಣವ್ರು ದೊಡ್ಡವ್ರು ಅಂತಿಲ್ಲ, ಆತ್ಮೀಯತೆ ಆ ಥರ ಇತ್ತು ನಮಗೆ. ಬಟ್ ಅವರು ಯಾವತ್ತೂ ನಮಗೇನು ಆ ಥರ ಒಂದು ಅವರ ದೃಷ್ಟಿನೇ ಆ ಥರ ಇರ್ತಾ ಇತ್ತು, ಸೌಮ್ಯವಾಗಿ ಇರ್ತೈತೆ. ಯಾವತ್ತೂ ಉಗ್ರ ದೃಷ್ಟಿ ಬೀರ್ದವ್ರೆ ಅಲ್ಲ ಅವರು. ನಾನು ನೋಡಿದಾಗ ನಾವು ಅಷ್ಟು ಕಾಲ ಆ ಥರ ಅದೇ ಥರ ಇದ್ರು ಅವರು. ಬಂದಾಗ ನನ್ನ ತಕ್ಷಣ ನನ್ನ ಮನಸ್ಸಿಗೆ ಏನೋ ವೆಂಕಟಾಚಲ ಅಂತ ಬಂದ್ಬಿಡ್ತು. ತಕ್ಷಣ ನೋಡ್ತೀನಿ ಸುತ್ತಮುತ್ತ ತುಂಬ ಜನ ಕೂತ್ಕೊಂಡಿದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಆವಾಗ ಅವರು ತಕ್ಷಣಕ್ಕೆ ನಾನು ನಿಂತ್ಕೊಂಡು ಕ್ಷಮಿಸ್ಬೇಕು ಗುರುಗಳೇ, ನನ್ನ ಬಾಯಿ ತಪ್ಪಿ ಈ ಥರ ಬಂದ್ಬಿಡ್ತು ಅಂದರೆ ತಕ್ಷಣ ವೆಂಕಟಾಚಲ ಗುರುಗಳು, ಚಂದ್ರ ನೀನು ನನ್ನ ಚಂದ್ರ ಅಂತ ವೆಂಕಟಾಚಲ ಅಂತ ಕರೆಯೋ, ನಾನು ಚಂದ್ರ ಅಂತ ಕರಿತೀನಿ. ಯಾರು ಏನು ಹೇಳೋ ತಲೆ ಕೆಡ್ಸ್ಕೊಬೇಡ, ನೀನು ಹಾಗೆ ಕರೆಯೋದಿರು, ಇನ್ಮೇಲೆ ಹಾಗೆ ಕರಿಬೇಕು ನೀನು ಅಂತ ಅನ್ನೋದು ವಾಗ್ದಾನ ತೊಗೊಂಡ್ಬಿಟ್ರು. ನಾನು ಇರುವಾಗ ಅವರು ಇರುವಾಗ ಹಾಗೆ ಕರಿತಿದ್ದೆ. ಅವ್ರು ಹಾಗೆ ಸಂತೋಷ ಪಡೋರು. ಯಾವತ್ತೂ ನನಗೆ ಆ ಭೇದನೂ ತರಲೇ ಇಲ್ಲ. ಜೊತೆಲಿ ನಮಗೇನಂದ್ರೆ ಗುರುವಿನ ವ್ಯಾಪ್ತತೆ ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಆದರೆ ಪರಮ ಕರುಣ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಾ ಇತ್ತು. ಯಾಕೆಂದ್ರೆ ಅಷ್ಟೊಂದು ಉನ್ನತ ಯಾವ ಮಟ್ಟಕ್ಕೆ ತಲುಪಿರೋ ನಂಗೆ ಗೊತ್ತಿಲ್ಲ. ಆದರೆ ಎಷ್ಟೊಂದು ನಮ್ಮ ಇವತ್ತಿನ ಸಂದರ್ಭ ನಾವು ಲೆಕ್ಕ ಹಾಕೋದು ಮನಿ ಪ್ಲಸ್ ಅವರು ಆ ಜನಪ್ರಿಯತೆಯಿಂದ. ದುಡ್ಡು ಅಂತ ಮುಟ್ತಾ ಇರಲಿಲ್ಲ ವೆಂಕಟಾಚಲ. ಜನಪ್ರಿಯತೆಯಲ್ಲಿ ಎಷ್ಟೊಂದು ಲಕ್ಷಾಂತರ ಜನಗಳು ಹೋಗೋರು. ಆದರೆ ಒಂದೊಂದು ಸಂದರ್ಭ ನಮ್ಮ ಹೆಸರು ಹಿಡಿದು ಎಷ್ಟೋ ವರ್ಷಗಳಾದ ಗುರುಸಿ ಕರೆಯೋರು. ಜೊತೆಗೆ ಯಾವತ್ತೋರು ಆತ್ಮೀಯತೆಯಿಂದ ಮಾತಾಡ್ಸೋರು. ಯಾವತ್ತೂ ನನಗೆ ಒಂದು ದಿವಸನೂ ಗುರು ಅನ್ನೋದು ಪೀಠದಿದಾಗಲಿ ಆ ದರ್ಪ ಆಗಲಿ ಯಾವುದನ್ನು ಕಂಡಿದ್ದೇ ಇಲ್ಲ. ಯಾವತ್ತಿದ್ರು ನನಗೆ ಈವಾಗಲೂ ಅಷ್ಟೇ ಅವನ್ನ ಫೋಟೋ ನೆನೆಸ್ಕೊಂಡ ತಕ್ಷಣ ನನಗೆ ಆ ಭಾವನೆ ಬರುತ್ತೆ. ಇನ್ನೊಂದು ಇದಕ್ಕೆ ಮುಂಚೆದು ಒಂದು ಇನ್ಸಿಡೆನ್ಸ್ ಆಯಿತು. ರಾಮೋತ್ಸವ ನಡೀತಾ ಇತ್ತು. ನಮ್ಮ ತಾಯಿ ರಾಮೋತ್ಸವ, ನಮ್ಮ ಅಣ್ಣದ್ರೆಲ್ಲ 5 ಜನ ಅಣ್ಣ ತಮ್ಮಂದ್ರುಗಳು, ಎಲ್ಲರೂ ಒಬ್ರು ನರಹರಿ ಅಂತ ಅವ್ರ ಮನೆ ನಾವು ಬಂದು ರಾತ್ರಿ ಉಳ್ಕೊಂಡಿದ್ವು. ನಮ್ಮ 5 ಜನ ಅಣ್ಣ ತಮ್ಮಂದ್ರುಗಳು, ನಮ್ಮ ದೊಡ್ಡ ನರಸಿಂಹಸ್ವಾಮಿ ಅಂತ, 2 ವಿಶ್ವೇಶ್ವರಯ್ಯ ಅಂತ, 3ನೇವನು ನಾಗರಾಜ್ ಅಂತ, 4ನೇವನು ಶೇಷಾದ್ರಿ, ನಾನು ಕೊನೆಯವನು. ನಮ್ಮ ಸಿಸ್ಟರ್ಸ್ ಬೇರೆ, ದೊಡ್ಡವಳು ಛಾಯಮ್ಮ ಅಂತ, 2ನೇವಳು ಸುಶೀಲ, 3ನೇವಳು ನಾಗಮಣಿ ಅಂತ. ಇಷ್ಟು ಜನ ನಾವು ಅವತ್ತು ಆ ಕಾಲಕ್ಕೆ ನಾವು ರಾಮೋತ್ಸವಕ್ಕೆ 5 ಜನ ಬ್ರದರ್ಸ್ ಬಂದಿದ್ವು. ಅವಾಗ ಏನಾಯ್ತು ಅಂದ್ರೆ ಅವ್ರ ಮನೆ ಹತ್ರ ರಾಮೋತ್ಸವಕ್ಕೆ ಇದೆಲ್ಲ ಹಾಕಿದ್ರು, ಚಪ್ರ ಹಾಕಿದ್ರು. ಆ ಚಪ್ರಕ್ಕೆ ಹೊರಗಡೆ ಒಂದು ಸ್ನಾನ ಸಂಧ್ಯಾವನ್ನು ಮುಗಿಸಿ ಹೊರಗಡೆ ಬಂದು ನಿಂತ್ಕೊಂಡು ನಮ್ಮ ಅಣ್ಣಂದ್ರು ಎಲ್ಲ ಇದ್ರು. ಈ ವೆಂಕಟಾಚಲ ಏನವರು ಅಲ್ಲಿ ಈಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ಅವರು ಶಿಷ್ಯಂದ್ರುಗಳಿಗೆ ಪ್ರಸಾದ ಕೊಟ್ಕೊಂಡು ಯಾರೋ ತೀರ್ಥ ಪ್ರಸಾದ ಕೊಟ್ಕೊಂಡು ಬರ್ತಾ ಇದ್ರು. ಅವ್ರು ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಒಂದು 100 to 200 ಮೀಟರ್ಸ್ ದೂರದಲ್ಲಿ ಅವ್ರು ಬರ್ತಾ ಇದ್ರು. ನಾನು ನೋಡಿದೆ. ಅವರು ನಮ್ಮೂರಲ್ಲಿ ಸಣ್ಣ ಪಂಚಾಯತ್ ಉಟ್ಕೋತಾರೆ, ಹಿಂದಿನ ಕಾಲದಲ್ಲಿ ಉಟ್ಕೋತಾ ಇದ್ರು. ಆ ಸಣ್ಣ ಪಂಚಾಯತ್ ಸ್ವಲ್ಪ ಕೊಳಕಾಗಿತ್ತು. ಅದು ನಾನು ದೂರದಲ್ಲೇ ನೋಡ್ಬಿಟ್ಟು ನಮ್ಮ ತಾಯಿ ಒಂದು ಸಂದರ್ಭ ಹೇಳಿದ್ರು, ವೆಂಕಟಾಚಲ ಕೊಳಕಾಗಿರ್ತಾನೆ ಕಣೋ, ಕೊಳಕಾಗಿ ಬರ್ದಿದ್ದು ಅವರು ವೆಂಕಟಾಚಲನ ಮಗನ ಥರನೇ ಇದು ಮಾಡ್ತಿದ್ರು. ಹಾಗೆ ತಪ್ಪೇನಿಲ್ಲ, ಆಗಿನ ಕಾಲದಲ್ಲಿ ಏನೋ ಇಷ್ಟು ಕಳ್ಕೊಳಕಾಗಿದೆಯಾ ಅಂತ ನಮ್ಮ ತಾಯಿ ಕೇಳೋರಂತೆ. ಅದಕ್ಕೆ ಅವ್ರು ಸೌಮ್ಯಗೆ ಉತ್ತರಿಸಿದಂತ ಇದ್ರಂತೆ. ಜಯಮ್ನವ್ರು ಬೈತಾರೆ ನನಗೆ ಅಂತ ಹೇಳ್ತಾ ಇದ್ರು ನನ್ನ ಹತ್ರಲ್ವೇ. ಅದು ನಮ್ಮ ತಾಯಿ ಹೇಳಿದಂಗೆ ಜ್ಞಾಪಕ ಬಂದ್ಬಿಡ್ತು. ಏನೋ ಬರ್ತಾ ಇದ್ದಾನೆ, ಹಿಂಗೆ ಕೈಲಿ ಇಟ್ಕೊಂಡಿರ್ತಾನೆ, ಪ್ರಸಾದ ಅಂತ ಕೊಡ್ತಾನೆ, ಕೊಳ ಕೈಲಿ ಹೆಂಗಪ್ಪ ತಿನ್ನೋದು ಅಂತ ನಮ್ಮ ತಾಯಿ ಹೇಳಿದಂಗೆ ಜ್ಞಾಪಕ ಬಂದ್ಬಿಡ್ತು. ನಾನು ನಿಂತ್ಕೊಂಡು ಅಷ್ಟು ದೂರ ನೋಡ್ತಾ ಇದ್ದೆ. ಅವ್ರು ಬರ್ತಾ ಇದ್ದಾರೆ. ನನಗಿಂತ ದೊಡ್ಡವ್ರು ನಮ್ಮ ಅಣ್ಣಂದ್ರುಗಳಿದೆ, ಅವ್ರು ಯಾರೂ ಮಾತಾಡ್ತಾ ಇಲ್ಲ. ನಾನು ಅನ್ಕೋತಾ ಇದ್ದೀನಿ ಮನಸ್ಸಲ್ಲಿ, ಆ ಭಾವ ವ್ಯಕ್ತಪಡಿಸಲಿಲ್ಲ. ತಕ್ಷಣ ನನ್ನ ಹತ್ರ ಬಂದ್ಬಿಟ್ಟು, ಚಂದ್ರ ಆ ಭಾವದ ಪ್ರಸಾದ ಭಾವ ತಗೋಬೇಕು ನಾನು ಏನು ಅನ್ಕೊಂಡಿದ್ದೆ ಅಷ್ಟು ಆಕ್ಷನ್ ಅವ್ರು ಮಾಡಿ ತೋರಿಸಿದ್ರು. ಅದೇ ಕೊಳಪಂಚಿ ತೆಗೆದ್ರು, ಪ್ರಸಾದ ತೆಗೆದ್ರು, ನನ್ನ ಬಾಯಿಗೆ ಹಾಕಿದ್ರು, ಬಾಯಲ್ಲಿ ಹಿಂಗೆ ಅದನ್ನ ತಿನ್ಸಿದ್ರು. ಪ್ರಸಾದ ಭಾವನೆ ತಗೋಬೇಕು, ಹಾಗೆಲ್ಲ ತಗೋಬಾರ್ದು ಅಂತ ಹೇಳಿದ್ರು. ನನಗೆ ತಲೆ ಮೇಲೆ ಹೊಡೆದಂಗಾಯ್ತು. ನಾನು ಏನೋ ವಿಷಯ ಮಾಡ್ತಿದ್ದೆ, ಏನು ಹೀಗಾಯ್ತು ಇದು ಅಂತ. ಏನು ನನ್ನ ಮೌನ ಉತ್ತರ ಅಷ್ಟೇ ಹೊರತು, ಕ್ಷಮಾಪಣೆ ಅಷ್ಟೇ ಮೌನ ಉತ್ತರ ಅಷ್ಟೇ ಹೊರತು, ಅವ್ರದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ಇಷ್ಟು ಮಾತ್ರ ಹೇಳಿ ನನ್ನ ಜೊತೆ ಇನ್ನೊಬ್ಬರ ಮನೆ ಕರ್ಕೊಂಡು ಹೋದ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.